ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿರುವ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಓದುವಂತಾಗಬೇಕಿದೆ ಅಂತ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ಹೇಳಿದರು. ಪಟ್ಟಣದ ನೌಕರರ ಭವನದಲ್ಲಿ ಶನಿವಾರ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಜಿಲ್ಲಾ ಯುಪಿಎಸ್ಸಿ ಸಾಧಕರಿಗೆ ಸನ್ಮಾನ, ನಿವೃತ್ತ ನೌಕರರಿಗೆ ಬೀಳ್ಕೊಡುಗೆ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈ ಕಾರ್ಯಕ್ರಮದಿಂದ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿದ್ದು, ಎಲ್ಲರೂ ಕಲಿಸಿದ್ರೆ ಸಮಾಜ ಸುಧಾರಣೆಯಾಗುತ್ತದೆ. ಈ ಹಿಂದೆ IAS IPS ಓದಬೇಕಾದ್ರೆ ದೆಹಲಿಗೆ ಹೋಗಬೇಕಾಗಿತ್ತು. ಆದರೆ ಇಂದು ಇಂಟರ್ನೆಟ್ ಮೂಲಕ ಪಠ್ಯವು ಸಿಗಲಿದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಓದುವ ಅವಕಾಶ ಇದೆ. ಇಂದು ಬೆಂಗಳೂರಿನಲ್ಲಿ UPSC ಪರೀಕ್ಷೆ ಸಿದ್ಧತೆಗಾಗಿ ಅನೇಕ ಕೋಚಿಂಗ್ ಸೆಂಟರ್ಗಳಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಸಾರ್ವಜನಿಕರು ತಮ್ಮ ಕಚೇರಿಗಳಿಗೆ ಬಂದಾಗ ಅಧಿಕಾರಿಗಳು ಬಂದವರನ್ನ ಸಾವಕಾಶವಾಗಿ ಮಾತನಾಡಿಸಿ ಅವರ ಸಮಸ್ಯೆಯನ್ನ ಬಗೆಹರಿಸಿದಾಗ ಏನೋ ಒಂದು ರೀತಿಯಲ್ಲಿ ಮನಸ್ಸು ಸಂತಸವಾಗುತ್ತದೆ ಎಂದರು. ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಅಜಯ್ ಕುಮಾರ್ ಮಾತನಾಡಿ, SSLC ಮತ್ತು PUC ವಿದ್ಯಾರ್ಥಿಗಳು ತಮ್ಮ ಸಾಧನೆಯು ಉತ್ತಮವಾಗಿದ್ದು, ಈ ವಿದ್ಯಾರ್ಥಿಗಳು UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರನ್ನ ಸ್ಫೂರ್ತಿದಾಯಕವನ್ನ ಪಡೆದು ಉತ್ತಮ ವ್ಯಾಸಂಗ ಪಡೆಯುವಂತೆ ಸಲಹೆ ಕೊಟ್ಟರು. ಅಲ್ಲದೆ ವಯೋನಿವೃತ್ತಿಯನ್ನು ಪಡೆದಿರುವ ನೌಕರರ ನಿವೃತ್ತಿ ಜೀವನವು ಆರೋಗ್ಯ ನೆಮ್ಮದಿದಾಯಕವಾಗಿರಲಿ ಅಂತ ಆಶಿಸಿದ್ರು. ತಾಲೂಕು ಅಧ್ಯಕ್ಷ ಬೈರೇಗೌಡ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಜೀವನದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವ ಮುಂತಾದ ಗುಣಗಳನ್ನು ಬೆಳೆಸಿಕೊಳ್ಳಲು ತಿಳಿಸಿದರು. ವಿದ್ಯಾರ್ಥಿಗಳು ತಮ್ಮ ಗುರಿ ಸಾಧಿಸುವವರೆಗೂ ಅಧ್ಯಯನ ಮಾಡುತ್ತಲೇ ಇರಬೇಕು. ವಿಫಲವಾದರೆ ಮರಳಿ ಪ್ರಯತ್ನ ಮಾಡಬೇಕು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸಾಧನೆ ಮಾಡಬೇಕಾದ್ರೆ ಕಷ್ಟಪಡಬೇಕು ಅಂದರು. UPSC ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದವರಾದ ಇರಗಸಂದ್ರ ಎ ಮಧು, ಶ್ರೀನಿವಾಸಪುರ ಪಟ್ಟಣದ ಆರ್ ಮಾಧವಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು PUC SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಹಾಗೂ ನಿವೃತ್ತ ನೌಕರರನ್ನ ರಾಜ್ಯ ಮಟ್ಟಕ್ಕೆ ಕ್ರೀಡಾಕೂಟದಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಆಯ್ಕೆಯಾದವರನ್ನ ಸನ್ಮಾನಿಸಲಾಯಿತು. ತಹಶೀಲ್ದಾರ್ GS ಸುಧೀಂದ್ರ, EO S ಶಿವಕುಮಾರಿ, BEO BC ಮುನಿಲಕ್ಷ್ಮಯ್ಯ, ರಾಜ್ಯ ನೌಕರರ ಸಂಘದ ಉಪಾಧ್ಯಕ್ಷ ರಾಯಲ್ಪಾಡು CR ನಾಗಭೂಷಣ, ಕಸಾಪ ಸಂಘದ ಕಾರ್ಯದರ್ಶಿ ಕಾಳಾಚಾರಿ, ಉಪಾಧ್ಯಕ್ಷ S ಮುನಿವೆಂಕಟಪ್ಪ, ಖಜಾಂಚಿ P ವೆಂಕಟೇಶ್, ರಾಜ್ಯ ಪರಿಷತ್ ಸದಸ್ಯ ವೆಂಕಟರೆಡ್ಡಿ, ನಿರ್ದೇಶಕ K ರಾಜಣ್ಣ, ಪ್ರಾಥಮಿಕ ಶಾಲಾ ಶಿಕ್ಷಕರ ಖಜಾಂಚಿ NV ವೇಣುಗೋಪಾಲ್, ಜಿಲ್ಲಾ ಕಾರ್ಯದರ್ಶಿ V ಶಿವಣ್ಣ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ದಿವಾಕರ್ ಬಾಬು, ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ಮಂಜುನಾಥ್, ಜಿಲ್ಲಾ ನೌಕರರ ಸಂಘದ ಕಾರ್ಯದರ್ಶಿ ಸತೀಶ್, ಗಂಗೋತ್ರಿ ಕಾಲೇಜಿನ ಕಾರ್ಯದರ್ಶಿ ಮುರಳೀಧರ್, ಶಿಕ್ಷಕ ಕಲಾಶಂಕರ್ ಇನ್ನೂ ಹಲವರು ಹಾಜರಿದ್ದರು. ನಾವು ನಮ್ಮ ಸಂಘ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲನೇದಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಮ್ಮ ಅವಧಿಯಲ್ಲಿ 5 ವರ್ಷಗಳ ಕಾಲ ಕೂಡ ಇದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ಏನು ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಮಾನ್ಯ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಎಲ್ಲರೂ ಕೂಡ ಶ್ರೀನಿವಾಸಪುರ ತಾಲೂಕಿನ ಕನ್ಫ್ಯೂಷನ್ ಆಗಿದೆ. ಏನ್ ಕನ್ಫ್ಯೂಷನ್ ಆಗಿದೆ ಅಂತಂದ್ರೆ ಇದೇನಿದೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಅಂತ ಆನ್ಲೈನ್ ನಲ್ಲಿ ಇಟ್ಬಿಟ್ಟಿದ್ದಾರೆ, ಶ್ರೀನಿವಾಸಪುರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಎಷ್ಟೋ ಜನ ಫೋನ್ ಮಾಡಿ ನಾನು ಕೇಳಿದೆ. ಆದ್ರೆ ಎಲ್ಲ ಒಂದ್ ಕಡೆ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಿದಂತ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲಾ ಪ್ರತಿಭೆಗಳು ಕೂಡ ಆಗಬೇಕಾಗಿರ್ತಾರೆ. ಪ್ರತಿಭಾನ್ವಿತ ನೌಕರರ ಮಕ್ಕಳು ಬಂದಿರ್ತಾರೆ, ಅವರನ್ನು ಯಾರು ಪುಸ್ತಕ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ನೌಕರ ಮಕ್ಕಳನ್ನ ನಾವೊಂದು ಕಡೆ ಸೇರಿಸಿ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ತೀರ್ಮಾನವನ್ನ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ತಗೊಂಡು ಅದಕ್ಕೆ ನಮ್ಮ ಜಿಲ್ಲಾ ಸಂಘ ಮತ್ತು ರಾಜ್ಯ ಸಂಘದ ಒಂದು ಅನುಮೋದನೆಯನ್ನ ಕೂಡ ನಾವು ತಗೊಂಡು ಇವತ್ತು ಅವರ ಅನುಮೋದನೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಬರೋದು ಇಲ್ಲಿ ಇವತ್ತು ಎಲ್ಲವನ್ನ ಕೂಡ ಮೀರಿರ್ತಕ್ಕಂಥ ಒಂದೇ ಒಂದು ಯಾವುದು ಅಂತಂದ್ರೆ ಎಲ್ಲವನ್ನ ಕೂಡ ಅಂದ್ರೆ ಈ ಸಮಾಜದಲ್ಲಿ ಏನೆಲ್ಲ ಓಡಾಟಗಳಿದ್ದಾವೆ ಆ ಎಲ್ಲ ಓಡಾಟಗಳ ಮಧ್ಯದಲ್ಲಿ ಮಂಜೂರಿಯಲ್ಲಿರ್ತಕ್ಕಂಥದ್ದು ಶಿಕ್ಷಣ. ಈ ಶಿಕ್ಷಣ ಯಾರ ಸತ್ತು ಅಲ್ಲ, ಇದು ಸಾಧಕರ ಸತ್ತು ಮಾತ್ರ ಆಗೋದಕ್ಕೆ ಸಾಧ್ಯ ಆಗ್ತದೆ. ಇದು ಸೋಮಾರಿಯ ಸತ್ತು ಯಾವತ್ತೂ ಕೂಡ ಆಗೋದಕ್ಕೆ ಅವಕಾಶ ಆಗೋದಿಲ್ಲ. ಹಾಗೆ ನಮ್ಮ ಸಂಘಟನೆ ಕೂಡ ಆ ನೌಕರರ ಮಕ್ಕಳನ್ನ ಒಂದು ಬೆಂತಟ್ಟಿ ಅವರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು, 4 ಜನ ಮಧ್ಯದಲ್ಲಿ ಅವರನ್ನು ಗೌರವಿಸಬೇಕು ಅಂತಕ್ಕಂಥದನ್ನ ನಾವು ಇವತ್ತು ರಾಜ್ಯ ಸಂಘದ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CS ಷಡಾಕ್ಷರವರ ಒಂದು ಮಾರ್ಗದರ್ಶನದಲ್ಲಿ ಈ ಸಂಘವನ್ನ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಸದೃಢವಾಗಿ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೊರಟಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರ ಹೀಗೆ ಇರಲಿ ಅಂತ ನಾನು ಭಾವಿಸ್ತಾ, ಅಧಿಕಾರಿಗಳ ಒಂದು ಬೆಂಬಲ ಮತ್ತು ಸಹಕಾರ ಇರಬೇಕು ಅಂತಕ್ಕಂಥದನ್ನು ಕೂಡ ನಾನು ಭಾವಿಸ್ತಾ, ಎಲ್ಲ ಒಂದು ಸಂಘಗಳ ಒಂದು ಸಹಕಾರ ಕೂಡ ಬೇಕು ಅಂತ ಭಾವಿಸ್ತಾ, ಇವತ್ತು ನಾವು ಎಲ್ಲೆಲ್ಲೋ ಏನೇನೋ ಕೆಲಸ ಮಾಡ್ತಾ ಇದ್ದೀವಿ, ಏನೇನೋ ಖರ್ಚು ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ಒಬ್ಬ ಸಾಧಕರನ್ನ ಒಂದು ವೇದಿಕೆಯಲ್ಲಿ ಸನ್ಮಾನಿಸಿದ್ರೆ ಅವರ ಏನೋ ಒಂಥರ ಸ್ಫೂರ್ತಿ ತುಂಬುತ್ತದೆ. ಆ ನೌಕರರಿಗೆ ಏನೋ ನಮ್ಮ ಮಗುವೆ ನಮ್ಮ ಸಂಘ ಏನೋ ಕೆಲಸ ಮಾಡ್ತಾ ಇದೆ, ಆ ಸಂಘ ಕೆಲಸಕ್ಕೆ ನಾವು ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥ
ಮನಸ್ಸು ಬರ್ತದೆ. ಇಲ್ಲಿ ಸಂಘ ಅಂತಂದ್ರೆ ಯಾರು ಅಂತಂದ್ರೆ ನಾನು ಒಬ್ಬನಲ್ಲ, ನಾನು ಈ ತಾಲೂಕಿನ ಅಧ್ಯಕ್ಷ. ನಾಳೆ ಬೆಳಿಗ್ಗೆ ಇನ್ನೊಬ್ಬರು ಅಧ್ಯಕ್ಷರು ಬರ್ತಾರೆ. ಇದು 104 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸಂಘ. ಇದು 104 ವರ್ಷಗಳ ಇತಿಹಾಸದಲ್ಲಿ ಎಷ್ಟೋ ಜನ ಬರ್ತಾರೆ, ಮುಂದಕ್ಕೂ ಬರ್ತಾರೆ, ಈ ಮುಂದೆ ಹೋಗಿದ್ದಾರೆ. ಆದ್ರೆ ನಮ್ಮ ಅವಧಿಯಲ್ಲಿ ನಾವೇನ್ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅಂತಕ್ಕಂಥದನ್ನ ನಮ್ಮ ನೌಕರ ಬಂಧುಗಳು ಕೂಡ ತಿಳ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಜಿಲ್ಲಾ ಸಂಘ, ರಾಜ್ಯ ಸಂಘ, ತಾಲೂಕು ಸಂಘ ಒಟ್ಟೊಟ್ಟಿಗೆ ಒಂದು ನೌಕರ ಪರವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದ್ರಲ್ಲಿ ನಾವು ಮುಂಚೂಣಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನ ತಮ್ಮೆಲ್ಲ ಕೂಡ ತಿಳಿಸ್ತಾ, ಇವತ್ತು ಅದರ ಜೊತೆಗೆ ನಮ್ಮ ನೌಕರ ಬಂಧುಗಳ ಮಕ್ಕಳ ಜೊತೆಗೆ ಇವರೆಲ್ಲ ಕೂಡ ಪ್ರತಿಭಾ ಪುರಸ್ಕಾರಕ್ಕೆ ನಾವು ಇವತ್ತು ಆಯೋಜನೆ ಕರೆದಿದ್ದೀವಿ. ಇವತ್ತು 624 ತಗೊಂಡಿರ್ತಕ್ಕಂಥ ಸೈನಿಕರ ಜೊತೆಯಲ್ಲಿ SSLCಯಲ್ಲಿ 3 ಜನ ತಗೊಳ್ಬೇಕು ಅಂತ ನಾವು ನಿರ್ಧಾರ ತಗೊಂಡಾಗ 621 3 ಜನ ತಗೊಂಡಿದ್ದಾರೆ. 621 ಅಂಕಗಳನ್ನು 3 ಜನ ಮಕ್ಕಳು ಹಂಚಿಕೆ ಮಾಡಿಕೊಂಡಿದ್ದಾರೆ. ಅಂದ್ರೆ 3 ಸ್ಥಾನಗಳನ್ನು 5 ಜನ ಮಕ್ಕಳು ಹಂಚಿಕೆ ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನೋಡಿ, ಎಲ್ಲವೂ ಕೂಡ ಯಾವುದು ಅಂತಂದ್ರೆ ನಮ್ಮಲ್ಲಿ ಗುರುತಿಸ್ತಕ್ಕಂಥದ್ದು. ನಮಗೆ ನಾಳೆ ಬೆಳಿಗ್ಗೆ ನಮ್ಮ ಬದುಕನ್ನು ಕಟ್ಕೋಬೇಕು ಅಂತಂದ್ರೆ ನಮ್ಮ ಶಿಕ್ಷಣ ಬಹಳ ಮುಖ್ಯ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಕೂಡ UPS ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಸಾಧಕರು ನಮ್ಮ ಮುಂದೆ ಬರ್ತಾ ಇದ್ದಾರೆ. ಇವತ್ತು ನಮ್ಮ ನಂದಿನಿ, ನಮ್ಮ ಒಂದು ಕೆಂಪೋಳಿ ಗ್ರಾಮದಲ್ಲಿ ಒಬ್ಬ ಮೇಷ್ಟ್ರ ಮಗಳು ನಂದಿನಿ ಅವರು ಈ ದೇಶದಲ್ಲೇ ನಮ್ಮ 1 ಸ್ಥಾನವನ್ನು ಪಡೆದಂತವರು ನಂದಿನಿ. ಇವತ್ತು ಶ್ರೀನಿವಾಸ ತಾಲೂಕಿನಲ್ಲಿ ಸಾಕಷ್ಟು ಸಾಧಕರಿದ್ದಾರೆ. ಸಾಕಷ್ಟು ಜನ IAS, IPS ಮಾಡಿದ್ದಾರೆ. ಗಾಂಧಿ ಕುಟುಂಬನೇ ಇದೆ, ಏನಂತಂದ್ರೆ IAS ಫ್ಯಾಮಿಲಿ ಅಂತ ಅವ್ರನ್ನ ಕರಿತೀವಿ. ಹಾಗಾಗಿ ಇವತ್ತು ನಾನು 46ನೇ ರ್ಯಾಂಕ್ ಅಂತ ಕೊಡೋದ್ರ ಮೂಲಕ ನಮ್ಮ ತಾಲೂಕಿನ ಒಬ್ಬ ಶಿಕ್ಷಕರ ಮಗಳು ಮಾಧವಿ ಅಂತಕ್ಕಂಥವ್ರು ಇಲ್ಲಿ 10ನೇ ತರಗತಿವರೆಗೂ ಇಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಗು ಕೂಡ ಇವತ್ತು UPS ಪರೀಕ್ಷೆಯಲ್ಲಿ 446ನೇ ರ್ಯಾಂಕ್ ತಗೊಂಡಿದೆ. ಹಾಗೆ ಇನ್ನೊಬ್ಬರು ನಮ್ಮ ಕೋಲಾರ ತಾಲೂಕಿನ ಗ್ರಾಮದ ಮಧು ಅಂತಕ್ಕಂಥವರು 544ನೇ ಸ್ಥಾನವನ್ನು ಪಡೆದರು. ಇಷ್ಟಕ್ಕೆ ತೃಪ್ತಿ ಇಲ್ಲ. ಯಾಕೆ ತೃಪ್ತಿ ಇಲ್ಲ ಅಂತಂದ್ರೆ ನಮ್ಮ ಮುಂದೆ ಇನ್ನೂ ಸಾಧಕರಿದ್ದಾರೆ. 1ನೇ ಸ್ಥಾನ ಪಡೆದಿರ್ತಕ್ಕಂಥವ್ರು ಯಾವ ಇದ್ದಾರೆ, ಅವರು ನಮ್ಮ ಮುಂದೆ ಕಾಣ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ ಕೂತಿದ್ದಾರೆ. ಹಾಗಾಗಿ ಅಂತ ಸಾಧಕರನ್ನ ಇವತ್ತಿಗೆ ಕರೆಸಿರ್ತಕ್ಕಂಥ ಉದ್ದೇಶ ಇಷ್ಟೇ. ಇದಕ್ಕೆ ಬಹಳಷ್ಟು ಟೀಕೆ ಟಿಪ್ಪಣಿ ಏನೋ ಮಾಡ್ತಾರೆ. 2024ರಲ್ಲಿ ಯಾರು ಸಾಧಕರಾಗಿದ್ದಾರೆ, ಇನ್ನು ಮುಂದೆ 2025ರಲ್ಲಿ ಯಾರು ಸಾಧಕರಾದ್ರೆ ಅವರನ್ನ ನಾವು ಸನ್ಮಾನಿಸ್ತೀವಿ. ನಮ್ಮ 5 ವರ್ಷಗಳ ಅವಧಿಯಲ್ಲಿ ನಾನು ಸನ್ಮಾನಿಸೋಕೆ, ನಾನು ಅವರನ್ನು ಗೌರವಿಸೋದಕ್ಕೆ, ಅವರನ್ನು ವೇದಿಕೆಯಲ್ಲಿ ಇನ್ನೊಂದಷ್ಟು ಜನಕ್ಕೆ ಅವರನ್ನ ಪರಿಚಯಿಸುವುದರ ಮುಖಾಂತರ ಇನ್ನೊಂದಷ್ಟು ಜನ ಮಕ್ಕಳನ್ನ ಇನ್ಸ್ಪಿರೇಷನ್ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ. ಆ 95ಕ್ಕಿಂತ ಹೆಚ್ಚು ಪ್ರತಿಭಾ ಪುರಸ್ಕಾರ ಗಳಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಬಹಳ ಉನ್ನತ ಮಟ್ಟದಲ್ಲಿ ನಿಮ್ಮ ಪ್ರಬುದ್ಧತೆಯಲ್ಲಿ ನೀವು ಹೊರಡ್ತಾ ಇದ್ದೀರಿ. ಹಂಗಾಗಿ ಅವರು ನಿಮ್ಮ ಮುಂದೆ ಮಾಡಬೇಕು. ಅವ್ರು ಯಾಕೆ ಆಗ್ತಾ ಇದ್ದಾರೆ ಅಂತಂದ್ರೆ 25ನೇ ತಾರೀಕು ಅವರು ಮತ್ತೆ ಪರೀಕ್ಷೆ ಬರೆದಿದ್ದಾರೆ. ಸುಮ್ಮನೆ ಕೂತಿಲ್ಲ. 444, 544, 446 ತೃಪ್ತಿ ಇಲ್ಲ ಅವರಿಗೆ. ಯಾಕೆ ಅಂತಂದ್ರೆ ಅವರ ಶ್ರಮ ಇದೆ, ಅದರಿಂದ ಅವ್ರ ಕಷ್ಟ ಇದೆ. ಇವತ್ತು ಸೋನಿಕಾ ಅಂತಕ್ಕಂಥ ಮಗು 621 ತಗೊಂಡಿದ್ದು, ಇಲ್ಲ ನಾನು 625 ಬರಬೇಕು ಅಂತ ರಿಯರ್ವೇಷನ್ ಹಾಕಿದಾಗ 624 ಅಂಕ ಗಳಿಸಿದೆ. ಆದ್ರೆ 622 ತಗೊಂಡಿದ್ದ ಮಗು 2ನೇ ಸ್ಥಾನ. ಹೀಗಾಗಿ ನೋಡಿ, ಅವ್ರ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ಇವ್ರ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಇದೆ. ಅವರಿಗೆ ಸಾಧನೆ ಮಾಡಿ ಇನ್ನಷ್ಟು ಜನ ಇಲ್ಲಿ ಡಾಕ್ಟರ್ ಆಗ್ತಕ್ಕಂಥದ್ದು, ಇಂಜಿನಿಯರ್ ಆಗ್ತಕ್ಕಂಥದ್ದು ಒಂದು ರೀತಿ ಕಮರ್ಷಿಯಲ್. ಆದ್ರೆ ಸಾರ್ವಜನಿಕ ಸೇವೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಸಮಾಜ ಸೇವೆ. ನಮ್ಮ ಮೊನ್ನೆ ನಮ್ಮ ತಹಸೀಲ್ದಾರ್ ಅವರು SM ಶ್ರೀನಿವಾಸ ಅವರು ಇಲ್ಲಿ ತಹಸೀಲ್ದಾರ್ ಆಗಿದ್ದರು. ಅವ್ರ ಸಿಸ್ಟರ್ ಅವರು ನಮ್ಮ ಮಗಳ ಫ್ಯಾಮಿಲಿ ಕೂಡ ಏನಂತಂದ್ರೆ ಅವರು ಕೂಡ ಸಾರ್ವಜನಿಕ ಸೇವೆಯಲ್ಲಿ ಒಬ್ಬರನ್ನೊಬ್ಬರು ಪಾಲು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿದೆ. ಯಾವುದರಲ್ಲಿ ಅಂತಂದ್ರೆ ಸ್ಪರ್ಧಾ ಯುಗದಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಆ ಸ್ಪರ್ಧಾ ಯುಗದಲ್ಲಿ ನಾವು ಕೂಡ ಸ್ಪರ್ಧೆಗಳು ಆಕ್ಟಿವ್ ಅಂತಕ್ಕಂಥ ಒಂದು ಭರವಸೆಯ ಒಂದು ಬದುಕನ್ನು ಕಟ್ಟಿಕೊಂಡು ಮುಂಚೂಣಿಯಲ್ಲಿ ನೀವೆಲ್ಲ ಕೂಡ ಮುಂದಕ್ಕೆ ಒಂದು ಈ ತಾಲೂಕಿನ ಗೌರವವನ್ನ, ಈ ಜಿಲ್ಲೆಯ ಗೌರವವನ್ನ ತರಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಆ ಸಾಧಕರನ್ನ ನಿಮ್ಮ ಮುಂದಗಡೆ ತಂದು ಕೂರಿಸಿದ್ದೀವಿ ಮಕ್ಕಳೇ. ಹಾಗಾಗಿ ಈ ದಿನ ನಮ್ಮ ತಾಲೂಕಿನಲ್ಲಿ 5 ಜನ ಶಿಕ್ಷಕರು ನಿವೃತ್ತಿ ಆಗ್ತಾ ಇದ್ದಾರೆ. ಅವರು ನಿವೃತ್ತಿ ಜೀವನದಲ್ಲಿ ಎಷ್ಟೋ ಜನ ಮಕ್ಕಳನ್ನ, ಎಷ್ಟೋ ಜನ ಕುಟುಂಬಗಳಿಗೆ ಅವರು ಆಸರೆ ಆಗಿದ್ದಾರೆ. ಯಾಕಂದ್ರೆ
ಯಾಕಂತಂದ್ರೆ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಒಂದು ಸಂಸ್ಕಾರವನ್ನ ಕಲಿಸಿರ್ತಾರೆ. ಆ ಸಂಸ್ಕಾರವನ್ನ ಕಲಿಸೋದ್ರ ಮುಖಾಂತರ ಈ ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ನೌಕರು ಬಂಧುಗಳಿಗೆ ನಾನು ಅಧ್ಯಕ್ಷ ಆದ್ಮೇಲೆ ಜನವರಿ ತಿಂಗಳಿಂದ ನಾನು ಒಂದು ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ. ಏನಂತಂದ್ರೆ 10 ಜನ ಮಧ್ಯದಲ್ಲಿ ಅವರು ಅವರನ್ನ ಕರ್ಸ್ಕೊಂಡು ಬಂದು, ಯಾಕಂತಂದ್ರೆ ಅವ್ರು 200 ರೂಪಾಯಿಗಳು ಸದಸ್ಯರು ನಮ್ಮ ನೌಕರ ಸಂಘಕ್ಕೆ ಕಟ್ತಾ ಇದ್ದಾರೆ. ರಿಟೈರ್ಡ್ ಆದವರು ಆ 200 ರೂಪಾಯಿ ಕಟ್ಕೊಂಡು ಬರ್ತಾ ಇದೆ. ನಾವು ಕನಿಷ್ಠ ಕೊನೆಯದಾಗಿ ನಾವಿದೋ ಇನ್ನ ಮುಂದಿನ ತಿಂಗಳು 12 ಜನ ರಿಟೈರ್ಡ್ ಇದ್ದಾರೆ. ಎಲ್ಲಿ ಹೋಗೋದು ಅಧ್ಯಕ್ಷರು? ಒಂದ್ ಕಡೆ ಹೋಗಿ ಇನ್ನೊಂದ್ ಕಡೆ ಹೋಗಿಲ್ಲ ಅಂತಂದ್ರೆ ಅಧ್ಯಕ್ಷ ಬರ್ಲಿಲ್ರಿ, ಅವರು ಇನ್ನೊಂದು ಮತ್ತೊಂದು ಅವ್ರು ಬೇಕಾದವ್ರು ಹೋಗಿದ್ದಾರೆ, ಇನ್ನೊಂದು ಏನು ಮಾತಾಡ್ತಾರೆ. ಇದೆಲ್ಲ ಸಮಾಜ ಮಾತಾಡೋದಕ್ಕೆ ಟೀಕೆ ಟಿಪ್ಪಣಿಗಳು ಇವೆಲ್ಲ ಕೂಡ ಸಹಜ ಇರ್ತವೆ. ಆದ್ರೆ ನಾವು ಮಾಡುವಂತ ಕೆಲಸ ಹೇಗಿರ್ಬೇಕು ಅಂತಂದ್ರೆ ರಚನಾತ್ಮಕವಾಗಿರ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಆಲೋಚನೆ ಮಾಡಿ ನಮ್ಮ ಸಂಘದ ಜೊತೆ ಇದೊಂದು ತೀರ್ಮಾನವನ್ನು ತಗೊಂಡು ಪ್ರತಿ ತಿಂಗಳು ಕೂಡ ಆ ದಿನ ಯಾವತ್ತೂ 31ನೇ ತಾರೀಕಾಗಲಿ ರಿಟೈರ್ ಆಗೋ ದಿನಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಹಾಗಾಗಿ ನಾವು ಅವ್ರಿಗೂ ಕೂಡ ಅವರ ನಿವೃತ್ತಿ ಜೀವನದಲ್ಲಿ ಅವ್ರಿಗೆಲ್ಲ ಕೂಡ ಒಳ್ಳೆಯದಾಗಿ ಅವರ ಮುಂದಿನ ನಿವೃತ್ತಿ ಜೀವನವು ಸುಖಕರವಾಗಿದೆ ಅಂತ ಕರ್ನಾಟಕ ರಾಜ್ಯ ನೌಕರ ಸಂಘ ಅವರಿಗೆ ಒಂದು ಶುಭಾಶಯಗಳನ್ನ ತಿಳಿಸ್ತಾ ಇದೆ. ಹಾಗೆ ಇವತ್ತು ಪಾತ್ರದಲ್ಲಿ ನಮ್ಮ UPS ಸಾಧಕರನ್ನ ವಿಜಯನಗರದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ. ಸಂಜೆ ಅವರು 4 ಗಂಟೆಯಿಂದ 7 ಗಂಟೆ ಒಳಗೆ ಹೋಗ್ಬೇಕಾಗಿದೆ. ಹಾಗಾಗಿ ಮೇಡಮ್ ಅವರು ಮಾತಾಡಿದ ನಂತರ ಅವ್ರಿಗೆ ಕಾರ್ಯಕ್ರಮವನ್ನ ಅವ್ರು ನಡೆಸ್ಕೊಡ್ತೀವಿ. ನಂತರ